ಎಷ್ಟು ಅಕ್ಕಿ ಬಿಡಿಸ್ತೀರಿ? 3 ಬಿಡಿಸಿರಿ. ನಾನು ನೀವು ಮಗಳು ಪರವಾಗಿಲ್ಲ. ನಮ್ಮನೆಯವರು 1.5 ಗಂಟೆ 2 ಗಂಟೆಲಿ ಇಷ್ಟು ಬಿಡಿಸಿದ್ದಾರೆ. ಜೇನು ಹುಳ ಬಿಡಿಸ್ತಾ ಇದ್ದಾರೆ. ಜೇನು ಹುಳ ತಂದಿದೆ ಅಲ್ವಾ? ಏನಿದೆ ಅಕ್ಕಿನಾ? ಯಾವುದು ಓದೋದು ಕಲಿಯೋದು ದೊಡ್ಡ ವಿಷಯ ಅಲ್ಲ, ಅದೇ ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದೇ ದೊಡ್ಡ ವಿಷಯ ಅಲ್ವ ರೀ. ಎಲ್ಲರಿಗೂ ನಮಸ್ಕಾರ. ಮೊನ್ನೆ ಊರಿಗೆ ಹೋಗಿದ್ದಾಗ ಅಲ್ಲಿ ಅಡುಗೆ ಮನೇಲಿ ಮತ್ತು ಬಾಗಿಲಿಗೆಲ್ಲ ಡ್ರಾಯಿಂಗ್ ಮಾಡಿದ್ರಲ್ಲ, ಅದೇ ಥರ ಬಿಡಿಸ್ಕೊಡಿ ನಿಮಗೆ ಫ್ರೀ ಆದಾಗ ಅಂತ ಹೇಳಿದ್ನಲ್ಲ. ಹಾಗಾಗಿ ಅಲ್ಲಿಗೆ ಬಂದು 1 ವಾರದ ಮೇಲೆ ಈಗ ಸ್ವಲ್ಪ ಬಿಡುವು ಮಾಡಿಕೊಂಡು ನೋಡೋಣ, ಟ್ರೈ ಮಾಡೋಣ ಅಂತ ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೋಡಿ, ಡ್ರಾಯಿಂಗಿಗೆ ಸಿದ್ಧತೆಗಳು ನಡೀತಾ ಇದೆ. ಕೈ ತೆಗಿ ಮಗಳು. ಈ ಥರ ಡ್ರಾಯಿಂಗ್ ಬರುತ್ತಂತೆ, ಈ ಥರ ಚಿತ್ರ ಬರುತ್ತೆ. ವಾವ್, ಇದು ನನ್ನ ಮಗಳು ಮಾಡಿರೋದು. ವೆರಿ ಗುಡ್ ರಾಜ್ಕುಮಾರಿ ರೀ. ಅದು ಮಗಳು ಮಾಡಿರೋದು ರೀ. ವರ್ಲಿಂಗ್ ಪೇಂಟಿಂಗ್ ಚೆನ್ನಾಗಿ ಮಾಡ್ತದು. ಎಂತ ಪೇಂಟಿಂಗ್ ಇದೆ? ವರ್ಲಿಂಗ್. ನೋಡಿ, ಇದಕ್ಕೆ ವರ್ಲಿಂಗ್ ಪೇಂಟಿಂಗ್ಸ್ ಅಂತಾರೆ. ನಂಗೆ ಅದು ಗೊತ್ತಿಲ್ಲ. ಓ, ಚಿಕ್ಕ ಚಿಕ್ಕ ಎಳೆದು ಹಿಂಸೆಗಳು ರೀ ನಿಮಗೆ ಬಿಡ್ಸೋಕ್ಕೆ. ಬೇಗ ಈಸಿ ಆಗಂತವ್ ತಗೊಳ್ಳಿ ಹೋಗ್ಲಿ. ಇದೇ ಈಸಿ. ಹೌದಾ? ಕಷ್ಟ ಆಗಿರೋ ತಗೋಬೇಕು. ಈಸಿ ಆಗಿದ್ರೆ ಎಲ್ಲ ಮಾಡ್ತಾರೆ. ಈಸಿ ಮಾಡಿಬಿಟ್ಟು ನಾನು ಮಾಡಿದೆ ಅನ್ನೋದಲ್ಲ, ಕಷ್ಟದ ಮಾಡಬೇಕು, ಡಿಫ್ರೆಂಟ್ ಆಗಿರಬೇಕು. 4 ಪಿಲ್ಲರ್ಗೂ ಬೇರೆ ಬೇರೆ ಥರ ಮಾಡಿಕೊಡ್ರಿ. ಇವಳಿಗೆ ಕುಂಡಿ ಕಡಿತಾ ಇದೆ ಚಿಕ್ಕವಂಗೆ. ಎಲ್ಲ ಚಿಕ್ಕವಂಗೆ ಎಲ್ಲಿ ಕುಂಡಿ ಕಡಿತದೆ ನೋಡೋದು. ನೋಡಿ, ನಮ್ಮ ಮನೆಯವ್ರದ್ದು ಈ ಥರ ಸ್ಕೆಚ್ ಆಗಿದೆ. ಅದನ್ನು ನೋಡಿಕೊಂಡು ನಮ್ಮ ಚಿಕ್ಕವ ನೋಡಿ ಈ ಥರ ಬಿಡಿಸಿದೆ. ಪಿಲ್ಲರ್ ಅಂತ, ಪಿಲ್ಲರ್ಗೆ ಈ ಥರ ಡಿಸೈನ್ ಮಾಡಿರೋದು. ಈಗ ನನ್ನ ಮಗಳು ಹೇಗೆ ಬಿಡಿಸಿದೆ ನೋಡೋಣ. ಅವರಪ್ಪನ ನೋಡ್ಕೊಂಡು ವಾವ್, ಇದು ಕೂಡ ಚೆನ್ನಾಗಿದೆ. ಚೆನ್ನಾಗಿದೆ. ನನ್ನ ಚಿಕ್ಕದು ಎಷ್ಟು ಚೆನ್ನಾಗಿ ಮಾಡಿದೆ ಮಗಳು. ಆಮೇಲೆ ಆಗ್ತಾ ಚೆನ್ನಾಗಿಲ್ಲ ರಾಜ್ಕುಮಾರಿ. ಇನ್ನು ನೀನು ಚೆನ್ನಾಗಿ ಮಾಡ್ತೀಯಾ ಅಂಥದ್ರಲ್ಲಿ ಇನ್ನೂ ಚೆನ್ನಾಗಿ ಬರಬೇಕು ನಿಂದು. ಓಕೆನಾ? ನೋಡಿ, ಹಿಂಗೆ ಡ್ರಾಯಿಂಗ್ ಬಿಡಿಸೋದು. ಹಿಂಗೆ ಮಲ್ಕೊಂಡು, ಕೂತ್ಕೊಂಡು, ನಿಂತ್ಕೊಂಡು. ನಮ್ಮ ಚಿಕ್ಕ ಒಂದು ಸ್ಟೈಲ್ ನೋಡಿ. ಇಷ್ಟು ಡ್ರಾಯಿಂಗ್ ಮಾಡಿದ್ದಾರೆ. ಇದರಲ್ಲಿ ಯಾವುದಾದ್ರು 3 ಸೆಲೆಕ್ಟ್ ಮಾಡಿ ಅಂದಿದ್ದಾರೆ. ಹಾಗಾಗಿ ನಾನು ಇದು ಸೆಲೆಕ್ಟ್ ಮಾಡಿದ್ದೀನಿ. ನನ್ನ ಮಗಳು ಇದೊಂದು ಸೆಲೆಕ್ಟ್ ಮಾಡಿದೆ. ಇದು ನಮ್ಮ ಚಿಕ್ಕವ್ವ ಸೆಲೆಕ್ಟ್ ಮಾಡಿದೆ. ಇದು ಸೇರಿ ಒಂದು ಮಾಡಿ ಅಂತ ನಾನು ಹೇಳಿದ್ದೀನಿ. ಇದಿಲ್ಲ, ಇವು 3. ಈಗ ನೋಡಿ, ಜಿಫ್ ಆಗ್ತದೆ ನೋಡಿ. ನಮ್ಮ ಮನೆಯವರು ಪೇಂಟ್ ಮಾಡೋಕ್ಕೆ ಅಂತ ಈ ಬಟ್ಟೆ ಹಳೇದು ನಮ್ಮಮ್ಮ ಕೌದಿ ಒಲಿಯಕ್ಕೆ ಹಾಕೊಂಡಿದ್ದ ಬಟ್ಟೆಗಳು ಹಾಕೊಂಡು ಹೋಗ್ತಿದ್ದಾರೆ. ನಮ್ಮ ಅಮ್ಮನ ನೋಡಿ ಜೋರು ಮಾಡ್ತಾ ಇದೆ. ಅಂದರೆ ನೆನ್ನೆ ಗೊತ್ತೇ ಆಗ್ತಾ ಇಲ್ಲ ಅದಕ್ಕೆ. ನಮ್ಮಮ್ಮ ನೋಡಿ ಓಡೋಗ್ತಿದ್ದ. ಡ್ಯಾಡಿ ಕಣೋದು. ಏಯ್ ಡ್ಯಾಡಿ ಕಣೋ. ಅದು ಅಷ್ಟೊಂದು ಎದುರೋಗಿದ್ದಿಲ್ರಿ ಬಟ್ಟೆಗಳು. ಡ್ಯಾಡಿ ಕಣೋ. ಬಟ್ಟೆ ನೀ ಡ್ಯಾಡಿ ಯಾರ ಬೇರೆ ವೇಷಭೂಷಣ ನೋಡಿ. ಈಗ ಗೊತ್ತಾಯ್ತು ಮಾತಲ್ಲಿ. ಈಗ ಗೊತ್ತಾಯ್ತು. ಅಯ್ಯೋ ದತ್ತಿ ಇನ್ನು ಸರಿ ಬಡಿ ಹೆಂಗ್ ಮಾಡ್ಬೇಕಾಗುತ್ತೆ. ಮಾತಾಡ್ಬಾರ್ದಿತ್ತು ನೀವು. ಬ್ರೌನ್ ಕಲರ್ ಇದು ಎಷ್ಟು ಬೇಕು, ವೇಸ್ಟ್ ಏನಾಗಲ್ಲ. ಕೆಳಗೆ ಚೆಲ್ಬೇಡಿರಿ. ದೀಪಪ್ಪ ನೋಡಿ ಬ್ರಷ್ ಎಲ್ಲ ತಂದು ಕೊಟ್ಟಿದ್ದಾರೆ. ಯಾವ್ಯಾವ ಥರದ್ದು ಬ್ರಷ್ ಬೇಕು, ಏನು ಎತ್ತ ಅಂತ. ಚಿಕ್ಕದು ಬೇಕಾ, ದೊಡ್ಡದು ಬೇಕಾ, ಒಂದು 15 ಇದೆ. ಈ ಕಡೆ ಸೀಮೆಣ್ಣೆ ರೆಡಿ ಮಾಡಿಟ್ಟಿದ್ದಾರೆ. ಈ ಪಿಲ್ಲರ್ಗಳಿಗೆ ಮಾತ್ರ ಅಷ್ಟೇ, ಇನ್ನು ಇದಕ್ಕೆ ಮಾಡಲ್ಲ. ಇದಕ್ಕೆ ಟೈಮ್ ಇಲ್ಲ ಮಾಡೋಕ್ಕೆ, ಇದಕ್ಕೆ ಮಾಡ್ತಾ ಇದ್ದಾರೆ ರೀ. ಫಸ್ಟ್ ಅದಕ್ಕೊಂಚೂರು ಎಣ್ಣೆ ಪಣ್ಣೆ ಏನಾರು ಹಾಕಬೇಕು, ಆಯಿಲ್. ಹೌದಾ? ಮತ್ತು ಇದೊಂದು, ಮತ್ತು ಇದೊಂದು, ಮತ್ತು ಇದೊಂದು ಪಿಲ್ಲರ್. ನೋಡೋಣ ಯಾವ ಥರ ಬರುತ್ತೆ ಅಂತ. ಇವಾಗ ನೋಡಿ ಈ ಥರ ಇದೆ. ನಮ್ಮ ಚಿಕ್ಕವ್ವ ನಮ್ಮ ಮಕ್ಕಳು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಬೇಕಾದ್ರೆ ನಾನು ಈ ಗಮ್ಮಕ್ಕೆ ಮಕ್ಕಳಿಗೆ ಗೋಡೆನೇ ನೆಕ್ಕಬೇಕು ಅಂತ ಅನ್ನಿಸ್ತಿದೆಯಂತೆ. ನೋಡಿ, ಒಂದು ಪಿಲ್ಲೋಗೆ ಬ್ರೌನ್ ಕಲರ್ ಪೇಂಟ್ ಮಾಡಿ ಬಿಟ್ಟಿದ್ದಾರೆ. ಅದೇ ಥರ ಆ 2ಕ್ಕೂ ಮಾಡ್ಕೊತಾರೆ. ಮಾಡ್ಕೊಂಡಾದ್ಮೇಲೆ 2 ಗಂಟೆ ಟೈಮ್ ಬೇಕಾಗುತ್ತೆ ಅನಿಸುತ್ತೆ ಡ್ರೈ ಆಗೋಕ್ಕೆ. ಆಮೇಲೆ ಅದ್ರ ಮೇಲೆ ಈ ವೈಟ್ ಕಲರಲ್ಲಿ ಪೇಂಟ್ ಮಾಡೋದು. ನಾನು ಅಷ್ಟೇ ಎಡಿಟಿಂಗ್ ಮಾಡೋ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ನಮ್ಮನೆಯವ್ರಿಗೆ ಹೆಲ್ಪ್ ಮಾಡ್ತೀನಿ. ಅವರೊಂದು ಪಿಲ್ಲರಿಗೆ ಡ್ರಾಯಿಂಗ್ ಮಾಡ್ತಾರೆ, ನಾನೊಂದು ಪಿಲ್ಲರಿಗೆ ಮಾಡ್ತೀನಿ. ಈ ಬ್ರಷಲ್ಲಿ ಕಾರ್ ವಾಶ್ ಮಾಡಿ ಅಂತ ಬಿಟ್ಟೋಗಿದ್ದಾರೆ. ಡ್ರಮ್ಮಿಗೆ ಹೆಜ್ಜಿ ಏನೇನೋ ಮಾಡ್ತಿದ್ದೆವು. ಹಾಗಾಗಿ ನಮ್ಮ ಚಿಕ್ಕವ ನೋಡಿ, ಚಿಕ್ಕವ ಅಲ್ಲೆಲ್ಲ ನೀರು ಹಾಕ್ಬೇಡ ಬಾ ನೀನು. ಮಗಳು ಬೇಡ ಕಣೆ, ತುಂಬ ಗಲೀಜಾಗುತ್ತೆ. ನಿಮ್ಮ ಸೈಕಲ್ ನೀವು ಕ್ಲೀನ್ ಮಾಡ್ಕೊಳ್ಳಿ. ಜಗಳ ಮಾಡಬೇಡಿ. ಕಿರ್ಚಾಡಿದ್ರೆ ಮಾತ್ರ ಬಂದು ತಲೆಗೆ ಹೊಡೆದು ಬಿಡ್ತೀನಿ ನಾನು. ನಾವು ಹಿಂಗೆ ಬಿಟ್ಟು ಹಿಂಗೆ 10 ನಿಮಿಷ ಆಚೆಗೆ ಹೋಗಂಗಿಲ್ಲ. ಬಡ್ಕೊಂಡ್ಬಿಡ್ತಾರೆ ಹಾಗೇನೆ. ಈ 3 ಕಮ್ಮಕ್ಕೂ ಪೇಂಟ್ ಮಾಡಿ ಆಗಿದೆ. ಇದು ಡ್ರೈ ಆಗಲಿ ಅಂತ ಬಿಟ್ಟಿದ್ದಾರೆ. ಇದು ಡ್ರೈ ಆಗೋವರೆಗೂ ನಮ್ಮ ಮನೆಯವರು ನೋಡೋಣ ಈ ಗೋಡೆಗಳಿಗೆ ಮಾಡ್ತಾ ಇರೋಣ ಅಂತ ಹೇಳಿ. ಇದಕ್ಕೇನು ಪೇಂಟ್ ಮಾಡೋದು ಬೇಡ, ಯೆಲ್ಲೋ ಕಲರ್ ಮೇಲೆ ಬ್ರೌನ್ ಕಲರ್ ಪೇಂಟ್ ಮಾಡೋಣ ಅಂತ ಹೇಳಿ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಲೈಟಾಗಿ ಸ್ಕೆಚ್ ಹಾಕ್ಕೊಂಡಿದ್ದಾರೆ ಪೆನ್ಸಿಲಲ್ಲಿ.
ಇಲ್ಲಿ ಬಿಡಿಸ್ತಾ ಇದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ನೋಡೋಣ ಫುಲ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ. ತೇಲಿದೆ ಮನ ನಿನ್ನ ನವಿನ ಆ ತಿಳಿ ಆಗಸದಲ್ಲಿ. ನಮ್ಮನೆಯವರು ಇನ್ನು ಅರ್ಧ ಬಿಡಿಸಿದಾರಲ್ಲ, ಇನ್ನು ಸ್ವಲ್ಪ ಬಿಡಿಸೋದಿತ್ತು. ಹೀಗೆ ಹೋಗಿ ಮತ್ತೆ ನೋಡೋಣ ಎಷ್ಟಾಗಿದೆ ಅಂತ. ಯಾಕಂದರೆ ಅಲ್ಲೇ ಕೂತ್ಕೊಂಡು ಮಾತಾಡ್ತಾಯಿದ್ರು. ಈ ಕಡೆ ಅವ್ರ ಕೆಲಸನೂ ಆಗೋಲ್ಲ, ನನ್ನ ಕೆಲಸನೂ ಆಗೋಲ್ಲ. ಹಾಗಾಗಿ ನನ್ನ ಕೆಲಸ ಮುಗಿಸ್ಕೊಂಬರೋದ್ರೊಳಗೆ ಮತ್ತೆ ಮಧ್ಯೆ ಎದ್ದೋಗಿ ನೋಡೋಕ್ಕೆ ಚೆಂದ ಎಷ್ಟಾಗಿರುತ್ತೆ ಅಂತ. ಹಾಗಾಗಿ ಬನ್ನಿ ಇವಾಗ ಹೋಗಿ ನೋಡೋಣ. ನೋಡಿ, ಅರ್ಧ ಗಂಟೆ ಮೇಲೆ ಬರ್ತಾ ಇದ್ದೀನಿ. ನಮ್ಮನೆಯವರು ಎಷ್ಟು ಕೆಲಸ ಮಾಡಿದ್ದಾರೆ ನೋಡಿ, ಇಷ್ಟು ಡ್ರಾಯಿಂಗ್ ಮಾಡಿದ್ದಾರೆ ಅಂತ. ಸಕ್ಕತ್ತಾಗಿ ಬಂದಿದೆ, ಸೂಪರ್ ರೀ. ಇನ್ನೂ ತುಂಬ ಕೆಲಸ ಇದೆ ಇಲ್ಲಿ. ಇನ್ನು ಇದ್ರ ಮೇಲೂ ಡ್ರಾಯಿಂಗ್ ಮಾಡಬೇಕು. ಇದು ಡ್ರೈ ಆಗೋದು ಬಿಟ್ಟಿದ್ದಾರೆ. ಚೂಚೂರು ಅಂಟ್ತಾ ಇದೆ. ನನಗೆ ಈ ಥರದ್ದು ಅಂದರೆ ತುಂಬ ಇಷ್ಟ. ನಮ್ಮನೆಯವರು ಅದೇ ಥರ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಜೋರು ಮಳೆ, ನಮ್ಮ ಪುಟಾಣಿ ನೋಡಿ ಜೋರು ಮಳೆ ಬರ್ತಾಯಿದೆ. ಅಲ್ಲಿದೆ ನಮ್ಮ ಪುಟಾಣಿ, ಹೋಗಿ ಬೆಚ್ಚಗೆ ಮಲಗಿಬಿಟ್ಟಿದೇನು. ನಮ್ಮ ಪುಟಾಣಿ ಬೆಚ್ಚಗೆ ಮಲ್ಕೊಂಡ್ಬಿಟ್ಟಿದೆ, ದಬಾಕೊಂಡಿದೆ ಹೋಗಿ. ನಮ್ಮ ಪುಟಾಣಿ ಗಾಢವಾಗಿ ಹೋಗ್ಬಿಟ್ಟಿದೆ, ಯಾಕಂದರೆ ಮಳೆ ಬೇರೆ ಬರ್ತಾ ಇದೆಯಲ್ಲ, ಚಳಿ ಆಗ್ತಾಯಿದೆ. ಹೋಗಿ ಬೆಚ್ಚಿಗೆ ಬೆಡ್ಡಲ್ಲಿ ಮಲಗಿಬಿಟ್ಟಿದೆ. ಐತಲ್ಲ, ಅದಕ್ಕೆ ಪೇಂಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆಯಾ? ಹಾಂ, ಈ ಪಿಲ್ಲರ್ಗಳಿಗೆ ಅವು ಡ್ರೈ ಆಗಬೇಕು. ಇನ್ನೂ ಚೆನ್ನಾಗಿದೆಯಾ? ನೀವಾಗಿದ್ರಿಂದ ಚೆನ್ನಾಗಿ ಬಿಡಿಸ್ತಾ ಇದ್ರ? ಅಣ್ಣಾಗಿದೆಯದ ಮೆಲ್ಲೆ ಸತೀಶ್ ತಲೆ ಮೇಲೆ ಬಿದ್ದದು. ಚೆನ್ನಾಗಿದೆ, ಒಂಥರ ಅದೇ ಹಸಿರು ಥರ ಮರದ ಎಲೆ ಥರ ಕಾಣಿಸ್ತಾ ಇದೆ. ನಾನು ಸ್ವಲ್ಪ ಎಡಿಟಿಂಗ್ ಮಾಡ್ತಾ ಇದ್ದೆ. ಈಗ ಪಾಪ ನೋಡಿ, ನಾನು ಎಡಿಟ್ ಮಾಡ್ತಾ ಇದ್ದೀನಿ ಅಂತ ನಮ್ಮಮ್ಮ ಇಲ್ಲಿಗೆ ಕಾಫಿ, ಬಿಸ್ಕೆಟ್ಸು, ಹಾಲು, ಚಕ್ಲಿ, ಕೋಡ್ಬಳೆ, ಒಬ್ಬಿಟ್ಟೆಲ್ಲ ತಂದು ಕೊಡ್ತಿದ್ದಾರೆ. ನೋಡಿ ಮರ ಎಷ್ಟು ಚೆನ್ನಾಗಿದೆ ಅಂತ. ಗಾಳಿಲಿ ಅಲ್ಲಾಡ್ತಾ ಇದೆ ಅಲ್ವರಿ? ಹ್ಞೂ, ಮತ್ತೆ ಒಂಥರ ತಳುಕು ಬಳುಕು ಅಂತಾರಲ್ಲ ಹೆಣ್ಮಕ್ಳು ಡ್ಯಾನ್ಸ್ ಮಾಡುವಾಗ, ಹಾಗೆ ಬೆಂಡ್ ಆಗ್ತಾ ಇದೆ, ನುಲಿತಾ ಇದೆ ಹಂಗೆ. ಹಾಗೆ ಇಲ್ಲೇನೋ ಬಿಡಿಸಿದ್ದಾರೆ. ಇದೇನು ಸೂರ್ಯನಾ? ಹಾಂ, ಸೂರ್ಯ ಎಷ್ಟು ಸಗದಾಗಿ ಬಂದಿದೆ ನೋಡಿ. ಈ ಕಲೆಗೂ ಮತ್ತು ಅದ್ರ ಮಧ್ಯೆ ಇದಿರೋದಕ್ಕೂ ಬಾಳೆ ಗೊನೆ ಇರೋದಕ್ಕೆ ಎಷ್ಟು ಚೆನ್ನಾಗಿ ಸೂಟ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ, ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಅರ್ಧ ಗಂಟೆಗೆ ಒಂದ್ಸರಿ ಬಂದ್ಬಿಟ್ಟು ಹಿಂಗೆ ಆಟ ಆಡ್ಕೊಂಡು ಚೆನ್ನಾಗಿದೆ. ಪರವಾಗಿಲ್ಲ, ನಮ್ಮನೆಯವರು 1.5 ಗಂಟೆ 2 ಗಂಟೆಲಿ ಇಷ್ಟು ಬಿಡಿಸಿದ್ದಾರೆ. ಅವ್ರದ್ದು ಅಷ್ಟು ಕೆಲಸಗಳಿದ್ರೂ ಪಾಪ ಅದ್ರ ಮಧ್ಯೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇವೆಲ್ಲ ಅವರೆಲ್ಲ ಕಷ್ಟಪಟ್ಟಿದ್ದೆಲ್ಲ ಕಲ್ತಿದಾರಲ್ವಾ, ಹಾಗಾಗಿ ಆ ಕಲೆ ಮರ್ತೋಗ್ಬಾರ್ದು ಅಂತ ಹೇಳಿ ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಮಾಡ್ತಾ ಇರೋದು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅವರಿಗೆ ಟೈಮೇ ಇಲ್ಲ. ಅಂಥದ್ರಲ್ಲಿ ನಾನು ಕಲ್ತಿದ್ದು ವಿದ್ಯೆ ಮರಿಬಾರ್ದು ಅಂತ ಅವಾಗವಾಗ ಮೆಲ್ಕಾಗ್ತಾ ಇದ್ದಾರೆ. ಮತ್ತು ಇನ್ನೊಂದು ವಿಷಯ ಅಂದರೆ ನಮ್ಮನೆಯವರು ಮೇಕಪ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ನನಗೆ ಒಂದಿನ ಮಾಡಿಕೊಟ್ಟಿದ್ರು, ನನಗೆ ಒಂದಿನ ಮೇಕಪ್ ಮಾಡಿದ್ರು, ತುಂಬ ಇಷ್ಟ ಆಯಿತು. ಬಟ್ ಇವಾಗ ಅವ್ರಿಗೆ ಫ್ರೀ ಇಲ್ಲ. ಎಲ್ಲರೂ ಹೋಗೋ ಟೈಮಲ್ಲಿ ನಾವೇ ಅರ್ರ ಬಿದ್ರಿ ಇರ್ತೀವಿ. ಅವ್ರು ಮೇಕಪ್ ಮಾಡ್ತಾಯಿದ್ರೆ ಅವರು ಸ್ವಲ್ಪ ಟೈಮ್ ಬೇಕು ಅವರಿಗೆ, ಅವೆಲ್ಲ ಮಾಡೋಕ್ಕೆ ಶ್ರದ್ಧೆ ಇರಬೇಕು. ಮಾಡೋ ಕೆಲಸ ಎಲ್ಲ ಕೆಲಸದಲ್ಲೂ ಅವರಿಗೆ ಶ್ರದ್ಧೆ ಜಾಸ್ತಿ. ಹಾಗಾಗಿ ನಾನು ಅಷ್ಟು ಟೈಮ್ ಕೊಡಲ್ಲ ಅಂತ ಹೇಳಿ, ನಿನಗೆ ಯಾವನು ಮಾಡಿಕೊಡ್ತಾನೆ ಅಂತ ಹೇಳಿ ಬಿಟ್ಟು ಹೋಗ್ತಾರೆ. ಅಷ್ಟು ತಾಳ್ಮೆ ಇರಲ್ಲ ಇಬ್ರಿಗೂ. ನೈಟ್ ಪಾರ್ಟಿಗೇನೋ ಒಂದು ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮೇಕಪ್ ಮಾಡಿಕೊಡ್ತಾರೆ ಹಾಗೆ ಹೇಗೆ ಅಂತ ನಗ ಅಂತ ವಿಷಯ ಅಲ್ಲ, ಅವರು ಕಲ್ತಿರೋ ಕಲೆನ ಅವಾಗವಾಗ ಪ್ರಯೋಗ ಮಾಡ್ತಾ ಇರ್ತಾರೆ. ನನ್ನ ಮಗಳಿಗೂ ಮಾಡ್ಕೊಡ್ತಾ ಇರ್ತಾರೆ ಅವಾಗವಾಗ. ನೆಕ್ಸ್ಟ್ ಟೈಮ್ ಏನಾದರೂ ನಾನು ಮೇಕಪ್ ಮಾಡಿಸ್ಕೊಂಡಾಗ ತೋರಿಸ್ತೀನಿ ನಿಮಗೆ. ಅಂದರೆ ಮಾಡೋ ಕೆಲಸ ಇಲ್ದಲ್ಲೇ ಹಿರೇಗೌಡರು ಅವೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ಕೊಂಬಿಡಿ. ಅವರು ಅವೆಲ್ಲ ಕಲ್ತಿರೋಂಥ ಕಲೆನ ಖುಷಿಯಿಂದ ಮಾಡೋದಷ್ಟೇ. ಪ್ರತಿಯೊಂದು ನಮ್ಮನೆಯವ್ರಿಗೆ ಯಾವುದು ಗೊತ್ತಿಲ್ಲ ಅನ್ನೋಂಗಿಲ್ಲ, ಎಲ್ಲ ಗೊತ್ತು ನಮ್ಮನೆಯವ್ರಿಗೆ. ನೋಡಿ ಇವಾಗ ಜೇನು ಹುಳ ಬಿಡಿಸ್ತಾ ಇದ್ದಾರೆ. ಜೇನು ಹುಳ ತಂದಿದೆ ಅಲ್ವಾ? ಏನಿದೆ, ಅಕ್ಕಿನಾ? ಸಾರಿ, ಆ್ಯಕ್ಚುಲಿ ನಮ್ಮನೆ ಮಕ್ಕಳು ನೋಡಿಲ್ಲ, ಇಷ್ಟೊತ್ತು ಆಟ ಆಡ್ತಾಯಿದ್ರು. 2 ಗಂಟೆಯಿಂದ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಬಂದು ಕೂತ್ಕೊಂಡು, ನಾನು ಅಲ್ಲಿ ಕೂತ್ಕೊಂತೀನಿ ಅಂತ ಜಗಳ ಮಾಡ್ತಾಯಿದ್ರು. ಇನ್ನು ಮಕ್ಕಳು ನೋಡಿಲ್ಲ. ಇವಾಗ ಕರಿತೀನಿ, ನೋಡೋಣ ಹೇಗೆ ಖುಷಿ ಪಡ್ತವೆ ಹೇಗಂತ ನೋಡೋಣ. ಮಗಳು ಸಮೃದ್ಧಿ, ಮೆಲ್ಲೆ ಮೆಲ್ಲೆ ಮೆಲ್ಲೆ, ಅಮ್ಮನ ನಿಧಾನ ಹೇಗಿದೆ ನೋಡು, ಅಲ್ಲಿ ನಿಂತ್ಕೊ ನೋಡು ಮಗಳು, ಹೇಗಿದೆ? ಅಮ್ಮ, ಓ ನಮ್ಮ ಚಿಕ್ಕಮ್ಮ ಖುಷಿ ಪಟ್ಟಂಗೆ ಖುಷಿ ವ್ಯಕ್ತಪಡಿಸ್ಬೇಕು ರಾಜ್ಕುಮಾರಿ. ಖುಷಿ ಆಗಲಿ ದುಃಖ ಆಗಲಿ ಏನಾದರೂ ಒಂದು ಭಾವನೆ ತೋರಿಸ್ಬೇಕು, ಸುಮ್ಮನೆ ಎಲ್ಲನೂ ಮನಸ್ಸಿಗೆ ಹಾಕೊಂಡಿರೋದಲ್ಲ.
ಈ ಕರಿಯಮ್ಮನ ಬಂದು ನೋಡ್ಬೇಕಪ್ಪ ಏನು ಮಾತಾಡಿದೆ ಡ್ಯಾಡಿ ಅಂತ. ಎಲ್ಲ ನಮ್ಮನೆಯವರು ವೇಷಭೂಷಣ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಓ ಎಲ್ಲರೂ ಮಕ್ಕಳಿಗೆ ಸಣ್ಣ ಇಷ್ಟ ಆಗ್ಬಿಟ್ಟಿದೆಯಲ್ಲ ಎಲ್ಲ. ನನಗೆ ಈ ಎತ್ತಿನ ಗಾಡಿನೇ ಇಷ್ಟ ಆಗಿದ್ದು. ನನ್ನ ಭಾವನೆಗಳಿಗೆ ತಕ್ಕನಾಗಿರೋ ಅಂಥ ಕಲೆ ಇವು. ಆ ಕಡೆ ಇನ್ನೊಂದಿನ ಫ್ರೀ ಆದಾಗ ಮುಟ್ಬಾರ್ದು. ಏನೇನೋ ಮಾತಾಡುತ್ತಾರೆ ಹಾಗೆ ನನ್ನ ಮಗಳು ಮಧ್ಯ ಮಧ್ಯ ಏನೇನೋ ಮಾತಾಡ್ತಾ ಇರುತ್ತೆ. ನಾನು ಇದನ್ನು ಜೇನು ಹುಳ ಅಂದ್ಕೊಂಡೆ, ಆದರೆ ಇದು ಜೇನಲ್ಲ, ಬರ್ಡ್. ಇದು ನೋಡಿದರೆ ಇರುವೆ ಥರ ಕಾಣಿಸುತ್ತೆ. ಇಷ್ಟು ತಲೆ ನೋಡಿದರೆ ಇದು ಹಕ್ಕಿ ಅಂತೆ. ನನ್ನ ಮಗಳು ಇನ್ನೊಂದು ನೋಡ್ಬೇಕಂತ ನನ್ನ ಮಗಳು ಇನ್ನೊಂದು ಬಿಡಿಸಿ ಡ್ಯಾಡಿ, ನಾನು ನೋಡ್ಕೊತೀನಿ ಹೇಗೆ ಬಿಡಿಸೋದು ಅಂತ ಹೇಳ್ತಾ ಇದೆ. ಡ್ರಾಯಿಂಗೇ ಮಾಡ್ಕೊಂಡಿಲ್ಲ ಅದನ್ನು. ಹೌದಾ? ಸ್ವಲ್ಪ ಇಲ್ಲೆಲ್ಲ ರಫ್ ಸ್ಕೆಚ್ ಮಾಡ್ಕೊಂಡಿದ್ರು, ಇದರಲ್ಲಿ ಅರ್ಧ ಅಷ್ಟೇ ರಫ್ ಸ್ಕೆಚ್ ಮಾಡ್ಕೊಂಡಿದ್ರು. ಇದೆಲ್ಲ ಹಾಗೆ ಡೈರೆಕ್ಟ್ ಬಿಡಿಸಿದ್ದು. ನಮ್ಮ ಶಿವಪ್ಪ ಬರ್ತಾ ಇದ್ದಾರೆ. ಬನ್ನಿ ಶಿವಪ್ಪ, ನೋಡಿ ಬನ್ನಿ. ಎಷ್ಟು ಅಕ್ಕಿ ಬಿಡಿಸ್ತಿದ್ರಿ? 3 ಬಿಡಿಸಿರಿ, ನಾನು ನೀವು ಮಗಳು. ಕರೆಂಟ್ ಬಂತು ನೋಡಿ. ನಮ್ಮ ಶಿವಪ್ಪನ ಚಿತ್ರ ನೋಡಿ ಅಂತ ಕರೆದ್ರೆ ಬಾಳೆಹಣ್ಣಾಗವ ನೋಡುವಂತೆ. ಚೆನ್ನಾಗಿದೆ ಶಿವಪ್ಪ. ನೀವು ಹಿಂಗೆ ಬಿಡಿಸ್ತಾ ಇದ್ರಾ? ನಮ್ಮ ಶಿವಪ್ಪ ರಂಗೋಲಿನೇ ಬಿಡ್ತಾರೆ. ಒಂದು ಹಾಡು ಹೇಳಿ ಶಿವಪ್ಪ. ಏಕೆ ನಮ್ಮ ಶಿವಪ್ಪ ಆ್ಯಕ್ಚುಲಿ ನಾಟಕ ಎಲ್ಲ ಚೆನ್ನಾಗಿ ಹೇಳ್ತಾರೆ. ಮುಂಚೆ ಹೇಳೋರು, ಇವಾಗ ಕಡಿಮೆ ಆಗಿದೆ, ಸಿಗೋದೇ ಕಡಿಮೆ ಅಲ್ವಾ, ಹಾಗಾಗಿ ಈಗ ನಾಚ್ಕೊಂತಾರೆ. ಯಾವುದಾದ್ರೂ ಒಂದು ಡೈಲಾಗ್ ಹೇಳಿ ಶಿವಪ್ಪ, ಯಾವುದಾದ್ರೂ ಒಂದು ಡೈಲಾಗ್ ಹೇಳಿ. ಹೇಳ್ತಾರೆ ಮಾತ್ರ. ಅಷ್ಟು ಹುಚ್ಚು ನಮ್ಮ ಶಿವಪ್ಪಗೆ ನಾಟಕ ಅಂದ್ರೆ ಅಷ್ಟು ಹುಚ್ಚು. ಈಗಲೇ ಕೆಲಸದಲ್ಲಿ ಅಷ್ಟು ಸ್ಟ್ರೈನ್ ಆಗಿದ್ರು ಬಂದಿದ್ರು ಕೂಡ ಏನಾರು ನಾಟಕ ಅಂದರೆ ಜಾತ್ರೆ ಟೈಮಲ್ಲಿ ನಾಟಕ ಎಲ್ಲ ಇರುತ್ತಲ್ಲ, ರಾತ್ರಿಯೆಲ್ಲ ಹೋಗಿ ಕೂತ್ಕೊಂಡು ನೋಡ್ತಾ ಇರ್ತಾರೆ ನಮ್ಮ ಶಿವಪ್ಪ. ಆ್ಯಕ್ಚುಲಿ ಡ್ರಾಯಿಂಗ್ ನಾನು ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ. ಯಾವತ್ತೂ ಹಿಂಗೆ ಹೇಳ್ಕೊಂಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಈ ಥರ ಹೇಳ್ತಿರೋದು. ತುಂಬ ಚೆನ್ನಾಗಿಲ್ಲ, ಒಟ್ಟಿನಲ್ಲಿ ಇರೋದ್ರಲ್ಲಿ ನೋಡಿಕೊಂಡು ನೀಟಾಗಿ ಚೂರು ಅಷ್ಟೇ, ಒಂದು 30-40% ಅಷ್ಟು ಚೆನ್ನಾಗಿ ಮಾಡ್ತೀನಿ. ಆದರೆ ಇವ್ರದ್ದೆಲ್ಲ ಡೀಟೇಲಾಗಿ ಒಂದೊಂದನ್ನು ಕಣ್ಣು, ಬಾಯಿ, ಮೂಗು ಎಲ್ಲ ನೋಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಂದನ್ನು ಓವರಾಲ್ ಫುಲ್ ಒಟ್ಟಿಗೆ ನೋಡಬೇಕು. ನಂದನ್ನೆಲ್ಲ ನನ್ನ ಡ್ರಾಯಿಂಗ್ ಎಲ್ಲಾದರೂ ಡೀಟೇಲಾಗಿ ನೋಡ್ತೀನಿ ಅಂತ ಹೋದರೆ ತಲೆ ದಪ್ಪ ಇರುತ್ತೆ, ಕೈ ಸಣ್ಣ ಇರುತ್ತೆ, ಕಣ್ಣು ಯಾವ ಕಡೆ ಗೊತ್ತಿರುತ್ತೆ, ಹಂಗಾಗಿರುತ್ತೆ. ನೋಡಿ ಇದು ಕೊಂಬೆಲ್ಲ ಹೆಂಗೆ ಬಂದಿದೆ, ಎಷ್ಟು ಶಾರ್ಪಾಗಿ. ಮತ್ತು ಕಣ್ಣು ನೋಡಿ, ಈ ಮರ ನೋಡಿ, ಅದ್ರದ್ದು ಒಂದೊಂದು ಲೀಫ್ ನೋಡಿ, ಒಂದೇ ಒಂದು ಶೇಪ್ ಔಟ್ ಆಗಿಲ್ಲ. ಅದು ಮುಂಚೆನೇ ಏನಾದ್ರೂ ರಫ್ ಸ್ಕೆಚ್ ಹಾಕೊಂಡಂಗೆ ಇದೆ. ಬಟ್ ಅವ್ರು ಅಲ್ಲಿ ಲೀಫಲ್ಲಿ ಯಾವುದೇ ಸ್ಕೆಚ್ ಹಾಕ್ಕೊಂಡಿಲ್ಲ. ಅವರು ಡೈರೆಕ್ಟ್ ಬಿಡಿಸಿರೋದು ಪೇಂಟನ್ನು ಇನ್ನೇನು ಅಳ್ಸಂಗಿಲ್ಲ, ಮಾಡೋಂಗಿಲ್ಲ, ಡೈರೆಕ್ಟ್ ಒಂದೊಂದೇ ಸರಿ ಮಾಡುತ್ತಾ ಹೋಗಬೇಕು. ನೋಡಿ ಅದು ಎಷ್ಟು ಚೆನ್ನಾಗಿದೆ. ಒಂದೊಂದು ಲೀಫ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸಣ್ಣ ನೋಡಿ, ನಮ್ಮ ಮಕ್ಕಳಿಗೆಲ್ಲ ಸಣ್ಣ ಇಷ್ಟ ಆಗಿದೆ. ಮಕ್ಕಳು ಈಗ ಗುರುತಿಸಂಗಾಗಿದೆ ಯಾವ್ದು ಚೆನ್ನಾಗಿದೆ, ಯಾವ್ದು ತುಂಬ ಚೆನ್ನಾಗಿದೆ ಅನ್ನೋದನ್ನ. ಎತ್ತಿನ ಗಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ಅದರಲ್ಲಿ ನಾನು ನಮ್ಮ ಮನೆಯವರು ಹೋಗ್ತಾ ಇದ್ವಿ. ಅಲ್ಲ ಚಿಕ್ಕ ಏನಂದು ಈಗ ಏನಾಯ್ತು? ಅದು ಅವಳ ತಪ್ಪ, ನಿನ್ ತಪ್ಪ. ಅಲ್ಲಿ ಸುಮ್ಮನೆ ನನ್ನ ಮಗಳು ಎದುರಿಸಿದ್ದಾಳೆ, ನೋಡು ಬರ್ಡ್ ಬಂತು ಅಂತ ಇವಳು ತಿರುಗಿ ನೋಡ್ಬಿಟ್ಲಂತೆ. ಅದಕ್ಕೆ ಸಿಗ್ತದೆ ನಮ್ಮ ಚಿಕ್ಕವಂಗೆ. ನಾನು ತಿರುಗಿ ನೋಡಲ್ಲ ಅಂತಂದರೆ ತಿರುಗಿ ನೋಡ್ತಿದ್ಲೆ ಮಲ್ಲು ಅಕ್ಕ ಅಂತ. ಸದ್ಯಕ್ಕೆ ಇವತ್ತಿಗೆ ಇಷ್ಟು ಮಾತ್ರ ಆಗಿದೆ. ಇನ್ನು ನಾಳೆ ಹಾಸನ ಹೋಗ್ತಾ ಇದ್ದಾರೆ. ಇವತ್ತು ಸಂಜೆ ಮತ್ತೆ ಹಾಸನ ಹೊರಡ್ತಿದ್ದಾರೆ. ಹಾಗಾಗಿ ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಆಚೆ ಗೋಡೆ ಕವರ್ ಮಾಡ್ತಾರೆ. ಇಷ್ಟೆಲ್ಲ ಬಿಡಿಸೋಷ್ಟು ಒಂದೇ ಸರಿಗೆ ಅವರಿಗೆ ಟೈಮ್ ಇಲ್ಲ. ಹಾಗಾಗಿ ಬಂದಾಗ ಅಲ್ಲಿ ಸ್ಟ್ರೆಸ್ ಆಗಿದ್ದಾಗ ಇಲ್ಲಿ ಬಂದು ಆರಾಮಾಗಿ ಇದೆಲ್ಲ ಮಾಡ್ಕೊಂಡು ಒಂದಿನ ಇದ್ರಲ್ಲಿ ಕಾಲ ಕಳೆದ್ಬಿಟ್ಟು ಹೋಗ್ತಾ ಇದ್ದಾರೆ. ಅಲ್ಲ ನೀವು ಏನು ಕೋರ್ಸ್ ಮಾಡಿದ್ದು ಫಸ್ಟು? ಫೈನ್ ಆರ್ಟ್ ಅಂತೆ ನಾನು ಯಾವತ್ತೂ ಕೇಳಿಲ್ಲ, ಇವತ್ತೇ ಫಸ್ಟ್ ಕೇಳ್ತಿರೋದು. ಹಂಗಂದರೆ ನನಗೆ ಗೊತ್ತಿಲ್ಲ. ಹಂಗಂದ್ರೆ ಏನು ರೀ? ಚಿತ್ರಕಲೆ ಅಂತೆ. ಯಾವುದು ಓದೋದು ಕಲಿಯೋದು ದೊಡ್ಡ ವಿಷಯ ಅಲ್ಲ, ಅದೇ ಹೇಗೆ ಉಪಯೋಗಿಸ್ಕೊಳ್ತೀವಿ ಅನ್ನೋದೇ ದೊಡ್ಡ ವಿಷಯ ಅಲ್ವರಿ. ಹೇಗೆ ಬಳಸ್ಕೊಳ್ತೀವಿ ಅನ್ನೋದು. ನಮ್ಮ ಚುಪ್ಪಿಗೂ ನಮ್ಮ ಅಕ್ಕನಿಗೂ ನೋಡಿ ಇದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆದರೆ ವ್ಯಕ್ತಪಡಿಸಲ್ಲ ನಮ್ಮ ಚುಪ್ಪಿ. ಈಗ ಕ್ರೀಮ್ ಕಲರ್ಗೆ ಬ್ರೌನ್ ಕಲರ್ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಮನೆಯವರು ಪೇಂಟಿಂಗು ಡ್ರಾಯಿಂಗು ಮಾಡಿದ ಮೇಲೆ ಗೊತ್ತಾಗಿದ್ದು. ನೋಡಿ ನಮ್ಮ ಶಿವಪ್ಪ ಅವರು ನಮ್ಮಮ್ಮ ಏನು ಹೇಳ್ತಾ ಇದ್ದಾರೆ, ಬಾಳೆ ದಿಂಡಿಂದ ಕಿತ್ಕೊಬಂದ್ರೆ ಬಾಳೆ ದಿಂಡನ್ನೇ ಹೊಡೆದಾಕ್ಬೇಕು. ಬಾಳೆ ದಿಂಡ ಶಿವಪ್ಪ, ಬಾಳೆಗೊನೆ ಕಿತ್ಕೊ ಬಂದ್ಮೇಲೆ ಬಾಳೆ ಗಿಡನ ಕತ್ತರಿಸೇ ಬರ್ಬೇಕಂತೆ. ಹೌದಾ? ನಿಜನ ಶಿವಪ್ಪ? ಏನಾದ್ರು ತಪ್ಪಿದ್ರೆ ಅವ್ರನ್ನೇ ನೋಡ್ಕೊಬಿಡಿ ನೀವು. ನಗಡ್ತವ್ರೆ. ನೆನ್ನೆ ನೋಡಿ ಇದೆಲ್ಲ ಬಿಡಿಸಿದ್ರಲ್ಲ, ಇವತ್ತು ಈ ಬಾರ್ಡ್ರ್ ಬಿಡಿಸಿದ್ದಾರೆ.
ಇಷ್ಟು ಚೆನ್ನಾಗಿ ಬಂದಿದೆ. ಇದು ಬ್ರೌನ್ ಕಲರ್ ಮೇಲೆ ವೈಟ್ ಕಲರ್ ಪೇಂಟ್ ಮಾಡಿದ್ದಾರೆ. ಅಂದರೆ ಇವಾಗ ಸದ್ಯಕ್ಕೆ ಟೈಮ್ ಆಗಿದ್ದಿಷ್ಟೇ, ಹಾಗಾಗಿ ಇಷ್ಟು ಮಾಡಿ ಅವ್ರ ಕೆಲಸ ಶೂಟಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಯಾವ್ದು ಚೆನ್ನಾಗಿದೆ? ವೈಟ್ ಚೆನ್ನಾಗಿದೆಯಾ, ಇದು ಚೆನ್ನಾಗಿದೆಯಾ? ಬ್ರೌನ್ ಮೇಲೆ ವೈಟ್ ಚೆನ್ನಾಗಿ ಕಾಣಿಸ್ತಿದೆಯಾ ಅಥವಾ ಎಲ್ಲೋ ಮೇಲೆ ಬ್ರೌನ್ ಚೆನ್ನಾಗಿ ಕಾಣಿಸ್ತಿದೆಯಾ? ಎರಡೂ ಚೆನ್ನಾಗಿದೆ. ಓಕೆ, ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.